ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ತಮ್ಮೆಲ್ಲರಿಗೂ ಸಂಕ್ರಮಣದ ಶುಭಾಶಯಗಳು. ದೇವ್ರು ಒಳ್ಳೇದು ಮಾಡಲಿ. ಇವತ್ತು ನಾನು ಅಮೆಝಾನ್ದಿಂದ ಇದನ್ನು ಒಂದು ಬ್ರಾಸ್ಲೆಟ್ ತರಿಸಿದ್ದೆ. ಇದ್ರ ಹೆಸರು ಲ್ಯಾಪಿಸ್ ಲಾಜುಲಿ ಅಂತ. ಇದ್ರ ಪಿರಾಮಿಡ್ ನನ್ನ ಹತ್ರ ಇತ್ತು. ಆದರೆ ಯಾಕೋ ನನಗೆ ಸ್ವಲ್ಪ ಥ್ರೋಟದ್ದು ಪ್ರಾಬ್ಲಮ್ ಯಾಕೋ ಈಗ ಒಂದು 15-20 ದಿವಸದಿಂದ ಆಗಾಕತ್ತೈತಿ. ನಾ ಮೇಲೆ ಕೆಮ್ಮಾಕತ್ತೇನೆ ಅಂದ ಕೂಡಲೇ ನಾನು ಇದನ್ನು ತರಿಸಿದ್ದೆ. ಜಸ್ಟ್ ಬಂತದು. ನಾನು ಅಂದ್ಕೊಂಡೆ ಒಂದು ಸಣ್ಣದೊಂದು ವೀಡಿಯೋ ಮಾಡಿ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ವಿಚಾರ ಬಂತು. ಈಗ ಹೆಂಗೈತಿ ಅಂತಂದ್ರೆ, ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಕ್ರಿಸ್ಟಲ್ ಫಾರ್ ಇನ್ಕ್ರೀಸಿಂಗ್ ಯುವರ್ ಇಂಟ್ಯೂಷನ್ ಪವರ್ ಅಂತ ಅನ್ಬೋದು. ಇದು ಯಾರು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ, ಇದು ಅವ್ರಿಗೆ ಭಾಳ ಚಲೋ ಇದೆ. ಸೊ ನಿಮ್ಮ ಥರ್ಡ್ ಐ ಆ್ಯಕ್ಟಿವೇಶನಿಗನ್ರಿ, ನಿಮ್ಮ ಥ್ರೋಟ್ ಚಕ್ರ ಬ್ಯಾಲೆನ್ಸ್ ಮಾಡೋದನ್ರಿ, ನಿಮ್ಮ ಸೈಕಿಕ್ ಎಬಿಲಿಟೀಸ್ ಇಂಪ್ರೂವ್ ಮಾಡೋದನ್ರಿ, ಅಥವಾ ಸ್ಟಿಮ್ಯುಲೇಟ್ ಮಾಡೋದನ್ರಿ, ಆಮೇಲೆ ನಿಮ್ಮ ಸ್ಪಿರಿಚುವಲ್ ಪಾವರ್ಟಿ ಸ್ಟಿಮ್ಯುಲೇಟ್ ಮಾಡೋದನ್ರಿ, ಸ್ಟ್ರೆಸ್ ರಿಲೀಸ್ ಮಾಡಿ ಇಟ್ ಬ್ರಿಂಗ್ಸ್ ಪೀಸ್ ಸೊ ಅದಕ್ಕೆಲ್ಲ ಇದು ಭಾಳ ಹೆಲ್ಪ್ ಮಾಡ್ತೈತಿ. ಇದು ನೋಡೋಕ್ಕಷ್ಟು ಸ್ಮಾರ್ಟ್ ಅಂತ ಏನು ಇರೋಂಗಿಲ್ಲ ಈ ಸ್ಟೋನು. ಯಾಕಂದರೆ ಇದೊಂಥರ ಮ್ಯಾಟಿ ಫಿನಿಷಿಂಗ್ ಇರ್ತೈತಿ, ಇದಕ್ಕೆ ಗ್ಲಾಸಿ ಇರೋಂಗಿಲ್ಲ ಇದು. ಸೊ ಇದು ಈ ಥರ ಎಲ್ಲ ಬರ್ತದೆ. ಸೊ ತಮಗೆ ಯಾರಿಗಾದರೂ ಸೈಕಿಕ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಅಥವಾ ನೀವು ಏನಾದರೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿದ್ರೆ, ನಿಮ್ಮ ಸೈಕಿಕ್ ಪವರ್ ಹೆಚ್ಚಿಗೆ ಮಾಡ್ಕೋಬೇಕಂತ ಅನ್ನಿಸ್ತಿದ್ರೆ, ಇನ್ಕ್ರೀಸ್ ಮಾಡ್ಕೋಬೇಕಂತ ಅನ್ನಿಸ್ತಿದ್ರೆ, ನೀವು ಇದನ್ನು ಯೂಸ್ ಮಾಡ್ಬೋದು. ಇದು ಹೆಂಗಂತಂದ್ರೆ, ದಿಸ್ ಈಸ್ ಅ ಪ್ರೊಟೆಕ್ಷನ್ ಸ್ಟೋನ್. ನೀವು ಇದ್ರ ಥ್ರೂ ನಿಮ್ಮ ಸ್ಪಿರಿಟ್ ಗೈಡ್ಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನಿಮ್ಮ ಸ್ಪಿರಿಚುವಲ್ ಪವರ್ ಭಾಳ ಇನ್ಕ್ರೀಸ್ ಮಾಡ್ತೈತಿ. ಅದು ಈ ಸ್ಟೋನ್ ನನ್ನ ಹತ್ರ ಇದ್ದು ಒಂದು 6-7 ವರ್ಷ ಆಗಿ ಹೋಯ್ತಿದ್ದು. ಆಮೇಲೆ ಕೆಲವೊಬ್ರಿಗೆ ಸೈಕಿಕ್ ಅಟ್ಯಾಕ್ಸ್ ಬರ್ತಿರ್ತಾವೆ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಪ್ಯಾನಿಕ್ ಆಗ್ತಿರ್ತಾರೆ ಅವ್ರು. ಅಂಥವ್ರಿಗೂ ಇದು ಭಾಳ ಚಲೋ. ಅದೆಲ್ಲ ಕಡಿಮೆ ಆಗ್ತದೆ ನೋಡ್ರಿ ಇದರಿಂದ. ಈಗ ಹೆಂಗಂತಂದ್ರೆ, ನಮ್ಮ ಬೆಳಗಾವದೊಳಗಂತೂ ಈ ಥರದ ಕ್ರಿಸ್ಟಲ್ಸ್ ಸಿಗುವಂಥದ್ದು ಅಂಗಡಿ ಯಾವುದಿಲ್ಲ. ಇನ್ನು ಹೋಗ್ಬೇಕಂದ್ರೆ ಪೂನಾ, ಬೆಂಗಳೂರು ಆ ಕಡೆನೇ ಹೋಗ್ಬೇಕು. ಸೊ ನಾನು ಅಂತೆ ಒಂದು ಸಾರಿ ಇದನ್ನು ಆನ್ಲೈನ್ ಮೇಲೆ ತರಿಸಿ ಟ್ರೈ ಮಾಡಿ ನೋಡೋಣ ಹೆಂಗಿದ್ರದ್ದು ಇಫೆಕ್ಟ್ ಇರ್ತೈತಿ ಅಂತಂದೇಳಿ. ಸೊ ದಿಸ್ ಈಸ್ ಮೈ ಫಸ್ಟ್ ಬ್ರಾಸ್ಲೆಟು. ಇದು ಸ್ಪಿರಿಚುವಲ್ ಇಮೋಷ್ನಲ್ ಮೆಂಟಲ್ ಫಿಸಿಕಲ್ ಲೆವೆಲ್ ಮೇಲೆ ವರ್ಕ್ ಮಾಡ್ತೈತೆ ರೀ ಇದು. ಆಮೇಲೆ ನಿಮ್ಮ ಸೆಲ್ಫ್ ಅವೇರ್ನೆಸ್ ಹೆಚ್ಚಿಗೆ ಮಾಡೋದನ್ರಿ. ಕೆಲವೊಬ್ರು ಜನ ಎಕ್ಸ್ಪ್ರೆಸಿವ್ ಇರೋಂಗಿಲ್ಲ. ಸೊ ಸೆಲ್ಫ್ ಎಕ್ಸ್ಪ್ರೆಷನ್ನಿಗೆ ನಿಮಗೇನಾದರೂ ಆ್ಯಂಗರ್ ಇಶ್ಯೂ ಇತ್ತು ಅಂತಂದ್ರೆ, ಥ್ರೋಟ್ ಚಕ್ರ ಏನಾದರೂ ಪ್ರಾಬ್ಲಮೆಟಿಕ್ ಇರ್ತೈತಿ. ಸೊ ಅದ್ರ ಸಲುವಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಲೈಫ್ದೊಳಗೆ ನಿಮಗೆ ಒಂಥರ ಕ್ಲಾರಿಟಿ ತಂದು ಕೊಡ್ತೈತೆ ಇದು. ಕೆಲವೊಬ್ಬರಿಗೆ ಏನಾದರೂ ಜಾಸ್ತಿ ಕೇಳಬೇಕು ಅಂತ ಅನ್ನಿಸ್ತಿರೋದಿಲ್ಲ. ಅಂದರೆ ಯಾವುದೇ ಸಬ್ಜೆಕ್ಟ್ ಬದಲಾಗಿ ಇಂಟ್ರೆಸ್ಟ್ ಇರೋಂಗಿಲ್ಲ, ಅಥವಾ ಆ ಸಬ್ಜೆಕ್ಟ್ ಬದಲಾಗಿ ಏನಾದರೂ ಕೇಳಬೇಕು ಅಂತ ಅನ್ನಿಸ್ತಿರೋಂಗಿಲ್ಲ ಅವ್ರಿಗೆ. ಅಂದ್ರೆ ಒಂಥರ ಲಿಸ್ನಿಂಗ್ ಪ್ರಾಪರ್ಟಿ ಇನ್ಕ್ರೀಸ್ ಮಾಡ್ತೈತಿ ಅದು. ನಿಮ್ಮ ಕೇಳುವ ಕ್ಷಮತೆಯನ್ನು ಇನ್ಕ್ರೀಸ್ ಮಾಡ್ತೈತಿ ಈ ಬ್ರಾಸ್ಲೆಟ್. ಸೊ ನಿಮಗೇನಾದರೂ ಹೆಲ್ತ್ ಇಶ್ಯೂಸು, ಮೈಗ್ರೇನ್ ಅನ್ರಿ, ರೆಸ್ಪಿರೇಟರಿ ಸಿಸ್ಟಮ್ಮು ಅಥವಾ ನರ್ವಸ್ ಸಿಸ್ಟಮ್ ಅದರ ರಿಲೇಟೆಡ್ ಅನ್ರಿ, ಥ್ರೋಟ್ ಚಕ್ರ ಅನ್ರಿ, ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ, ಆಮೇಲೆ ದಿಸ್ ಪ್ಯೂರಿಫೈಸ್ ಬ್ಲಡ್ ಸೊ ನಿಮ್ಮ ಇಮ್ಯೂನ್ ಸಿಸ್ಟಮ್ ಚಲೋ ಮಾಡ್ತೈತಿ ಇದು. ಅಂದರೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡ್ತೈತಿ. ಇನ್ಸೋಮ್ನಿಯಾ ಅಂತಂತಂದ್ರೆ ರಾತ್ರಿ ನಿದ್ದೆ ಇರಲಾರ್ದೆ ಒದ್ದಾಡೋದು ಮಾಡೋದು ಆ ಥರದ್ದು ಏನಾದರೂ ಪ್ರಶ್ನೆ ಇದ್ದರೆ, ಆಮೇಲೆ BP ಅನ್ರಿ, ವರ್ಟಿಗೋ ಅಂದ್ರೆ ನಿಂತಲ್ಲನ್ನು ತಲೆ ತಿರುಗ್ತಿರ್ತೈತಿ. ಲಿಟ್ರಲಿ ನೀವು ತಲೆಗೆ ಬೀಳಂಗಿಲ್ಲ, ಬಟ್ ನಿಮಗೆ ಆ ಥರ ಇಫೆಕ್ಟ್ ಆಕೈತಿ. ಅಂದ್ರೆ ನೀವು ಸಡನ್ನಾಗಿ ನಿಮ್ಮ ಆ್ಯಂಗಲ್ ಚೇಂಜ್ ಮಾಡಿದ್ರಿ, ತಳಗೆ ಬಗ್ಗೆ ಮೇಲೆ ಎದ್ರಿ ಅಂತಂದ್ರೆ ಅದಕ್ಕೆ ವರ್ಟಿಗೋ ಅಂತಾರೆ. ಆ ಥರದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಇದರಿಂದ ಎಲ್ಲ ಸಾಲ್ವ್ ಆಗ್ತದೆ. ಸೊ ಇವತ್ತು ನಾನು ಇದನ್ನು ತರಿಸಿದ್ದೆ. ಸೊ ಇವತ್ತು ಇದನ್ನು ಚಾರ್ಜ್ ಮಾಡ್ತೇನೆ. ಇದನ್ನು ಚಾರ್ಜ್ ಮಾಡಿ ನಾನು ಡೈಲಿ ಯೂಸ್ ಮಾಡ್ತೇನೆ. ಡೈಲಿ ಯೂಸ್ ಮಾಡಿ ಆಫ್ಟರ್ 1 ವೀಕ್ ನಾನು ಮತ್ತೊಂದೊಂದು ಸಣ್ಣದೊಂದು ಶಾರ್ಟ್ನ ಒಂದು ವೀಡಿಯೋ ಹಾಕ್ತೇನೆ. ಸೊ ಇದೇನಾದರೂ ಚಲೋ ಇಫೆಕ್ಟ್ ಕೊಡ್ತಿತ್ತು ಅಂತಂತಂದರೆ ಮುಂದೆ ಅಮೆಝಾನ್ ಮೇಲೆ ತರಿಸ್ಲಿಕ್ಕೇನೋ ಅಡ್ಡಿ ಇಲ್ಲ. ಸೊ ನಾನು ಅಂದ್ಕೊಂಡೆ, ನಾನು ಹೆಂಗಾದರೂ ತರಿಸೀನಿ, ತಮಗೆ ಯಾರಿಗಾದರೂ ಪ್ರಾಬ್ಲಮ್ ಇದ್ದರೆ ನೀವು ಲ್ಯಾಪಿಸ್ ಲಾಜುಲಿ ಅಂತ ಈ ಬ್ರಾಸ್ಲೆಟ್ ನೀವು ಯೂಸ್ ಮಾಡ್ಬೋದು. ನೀವು ಇದ್ರದ್ದು ಪೆಂಡೆಂಟು ಯೂಸ್ ಮಾಡ್ಬೋದು, ಇದ್ರ ಇಯರಿಂಗ್ಸೂ ಇರ್ತಾವೆ ಅವನ್ನೂ ಯೂಸ್ ಮಾಡ್ಬೋದು, ಫಿಂಗರ್ ರಿಂಗ್ಸ್ ಸಿಗ್ತಾವೆ ಅದನ್ನು ಯೂಸ್ ಮಾಡ್ಬೋದು. ದಿಸ್ ಇಸ್ ಅ ವೆರಿ ಬೆಸ್ಟ್ ಕ್ರಿಸ್ಟಲ್ ಆದರೆ ಗ್ಲಾಸಿ ಅದು ಇರೋಂಗಿಲ್ಲ, ನೋಡೋಕ್ಕೇನು ಸ್ಮಾರ್ಟ್ ಅಂತ ಇರೋಂಗಿಲ್ಲ. ಆದರೆ ಇಷ್ಟೇ ಇದ್ರದ್ದು ಅಪಿಯರೆನ್ಸ್ ಜೊತೆಗೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ಸೊ ನೀವೇನಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ದರೆ ಈ ವಿಡಿಯೋ ದಯಮಾಡಿ ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.
ಈ ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆಗಿದರೆ ಮತ್ತೊಬ್ಬರಿಗೂ ಫಾರ್ಮ್ ಮಾಡಿರಿ. ಥ್ಯಾಂಕ್ ಯು. ಸೊ ಇದೇ ವಿಡಿಯೋದೊಳಗೆ ನಾನು ನಿಮ್ಗೆ ಇದನ್ನು ಚಾರ್ಜ್ ಹೆಂಗೆ ಮಾಡೋದನ್ನು ಅಂತ ನಾನು ತೋರಿಸ್ಬಿಡ್ತೀನಿ. ನಾನು ಇದನ್ನು ಟ್ಯಾಪ್ ವಾಟ್ರ್ ಕೆಳಗಡೆ ಹಿಡಿದೆ. ಆಮೇಲೆ ಏನು ಮಾಡಿದೆ, ಒಂಚೂರು ಪಿಂಕ್ ಸಾಲ್ಟ್ ತೊಗೊಂಡೆ ಕೈಯೊಳಗೆ ತೊಗೊಂಡು ಜಸ್ಟ್ ಅದನ್ನು ಹಿಂಗೆ ಅದನ್ನು ಮಾಡಿ ಮತ್ತು ವಾಪಸ್ ಅದನ್ನು ಟ್ಯಾಪ್ ವಾಟ್ರ್ ಕೆಳಗಡೆ ಹಿಡಿದು ಅದನ್ನು ಪೂರ್ತಿ ಕ್ಲೀನಾಗೆ ಮಾಡಿ ಒಂದು ಡ್ರೈ ಬಟ್ಟೆಯಿಂದ ಒಣಗಿಸಿದೆ. ಆಮೇಲೆ ಈ ಥರ ಧೂಪರೆ ತೊಗೋರಿ ಅಥವಾ ಈ ಥರದ ಕ್ಯಾಂಡಲ್, ಇದನ್ನು ನಿಮ್ಮ ಇಂಟೆನ್ಷನ್ ಹೇಳ್ತಾ ನಿಮಗೆ ಯಾವ ವಿಷಯಕ್ಕೆ ನೀವು ಇದನ್ನು ಯೂಸ್ ಮಾಡ್ತೀರಿ ಅಂಥೇಳಿ ಇದನ್ನು ಈ ಥರ ಮಾಡಬೇಕು. ಆಮೇಲೆ ನೀವು ದೀಪಕ್ಕೆ ಬೇಕಾದರೂ ಹಿಡಿಬೇಕು. ಆದರೆ ದೀಪಕ್ಕೆ ಹಿಡಿಬೇಕಂತಂದರೆ ಸ್ವಲ್ಪ ವಿಚಾರ ಮಾಡಿರಿ. ಯಾಕೆ ಗೊತ್ತು, ನಮ್ಮ ಮೊಬೈಲ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ದೂರ ಇಟ್ಟಿದ್ದೀನಿ. ಇದನ್ನು ಜಾಸ್ತಿ ಹತ್ತಿರ ಒಯ್ಬೇಡ್ರಿ, ಯಾಕಂದರೆ ಕೆಲವೊಂದು ಕ್ರಿಸ್ಟಲ್ಸಿಗೆ ಹೀಟ್ ಆದರೆ ಒಡೆದು ಹೋಗಿಬಿಡ್ತಾವೆ ಮತ್ತು ಅದರ ಒಳಗೆ ಪ್ಲಾಸ್ಟಿಕ್ ಇರ್ತದಲ್ಲ, ಕರಗುವಂಥ ಚಾನ್ಸಸ್ ಜಾಸ್ತಿ. ಸೊ ಇದನ್ನು ಈ ಥರ ಚಾರ್ಜ್ ಮಾಡಬೇಕು. ಚಾರ್ಜ್ ಮಾಡಿ ನಿಮ್ಮ ಇಂಟೆನ್ಷನ್ ಹೇಳಿ ತೆಗೆದುಬಿಡ್ತೀನಿ. ಇದನ್ನು ನಿಮ್ಮ ಇಂಟೆನ್ಷನ್ ಹೇಳಿ ನಿಮ್ಮ ದೇವ್ರ ಮನೆಯೊಳಗಿಟ್ಟು, ಇದನ್ನು ನನ್ನ ಮನೆಯೊಳಗೆ ಹನುಮಾನ್ ದೇವ್ರದ್ದು ಮೂರ್ತಿ ಐತಿ, ಅಂದ್ರೆ ಪಂಚಮುಖಿ ಹನುಮಾನ್ ಅದಾರ ನಮ್ಮಲ್ಲಿ, ನಾ ಪೂಜೆ ಮಾಡ್ತೇನೆ ಅವ್ರನ್ನ. ಸೊ ಅವ್ರ ಪಾದದ ಹತ್ರ ಇದನ್ನು ಇಡ್ತೀನಿ. ಇಟ್ಟು ಇವತ್ತು ಸಂಜೆಗೆ ಅಂದರೆ ನಾನು ಇದನ್ನು ಹಾಕ್ಕೋತೀನಿ. ನೀವು ಈ ಥರ ಮಾಡಿರಿ. ಆಮೇಲೆ ಬರೀ ಒಂದೇ ಸಾರಿ ಚಾರ್ಜ್ ಮಾಡಿ ಹಾಕ್ಕೊಂಡು ಬಿಟ್ಮೇಲೆ ಇದೆಲ್ಲ ಕೆಲಸ ಮಾಡ್ತೈತಿ ಅಂತಂತ ಇರೋಂಗಿಲ್ಲ, ನೆನ್ಪಿಟ್ಕೊಡ್ರಿ. ಯಾಕಂದರೆ ನೀವೆಲ್ಲಾದರೂ ಹೊರಗೆ ಹೋದ್ರೊಳಗೆ ಇದ್ರದ್ದು ಎನರ್ಜಿ ಡ್ರೈನ್ ಆಗಿ ಹೋಗಿಬಿಟ್ಟಿರ್ತೈತಿ. ಅದಕ್ಕೆ ಪ್ರತಿ ಹುಣ್ಣಿಮೆಗೆ ನೀವು ಇದನ್ನು ಕ್ಲೀನ್ ಮಾಡಿ, ಈಗ ನಾನು ಹೆಂಗೆ ಉಪ್ಪಿನ ನೀರನ್ನ ಕ್ಲೀನ್ ಮಾಡು ಅಂತ ಹೇಳಿದ್ನಲ್ಲ, ಆ ಥರ ಕ್ಲೀನ್ ಮಾಡಿ ಇದನ್ನೇನು ಮಾಡಬೇಕು ಅಂತಂದರೆ, ಈ ಥರ ಇದಕ್ಕೆಲ್ಲ ಈಗ ಧೂಪ ಬತ್ತಿ ತೋರಿಸಿ ಚಂದ್ರನ ಬೆಳಕಿನಲ್ಲಿ ಇಡಬೇಕು. ಒಂದು ಪ್ಲೇಟ್ನಾಗ ಹಾಕಿಡ್ರಿ, ಒಂದು ಚಂದ್ರನ ಬೆಳಕಿನೊಳಗೆ ಇಡ್ರಿ. ಇದನ್ನು ಅಮಾವಾಸ್ಯೆಗೆ ಇಡಬಾರ್ದು, ಬರೀ ಹುಣ್ಣಿಮೆಗೆ ಅಷ್ಟೇ ಇಡಬೇಕು. ಇಟ್ಟರೆ ಇದೇನಾಗ್ತದೆ, ಚಾರ್ಜ್ ಆಗ್ತದೆ. ಸಪೋಸ್ ನಿಮಗೆ ಆ ಥರ ಚಾರ್ಜಿಂಗ್ ಮಾಡೋಕ್ಕೆ ಏನಾದರೂ ಡಿಫಿಕಲ್ಟಿ ಆಗ್ತಿತ್ತು ಅಂತಂದರೆ ಸೆಲೆನೈಟ್ ಅಂತಂದು ಹೇಳಿ ಒಂದು ಸೆಲೆನೈಟದ್ದೊಂದು ಪ್ಲೇಟನ್ನು ಸಿಗ್ತೈತೆ, ಅದು ಒಂದು ಕ್ರಿಸ್ಟಲ್ಲೇ. ಅದ್ರ ಮೇಲೆ ಇದನ್ನು ನೀವು ಇಟ್ಟರೆ ಇದು ಚಾರ್ಜ್ ಆಗ್ತೈತಿ. ಅದೊಂಥರ ಚಾರ್ಜರ್ ಇದ್ದಂಗೆ ಎಲ್ಲ ಕ್ರಿಸ್ಟಲ್ಸಿಗೂ. ನೀವು ಆ ಥರ ಮಾಡಿದರೂ ಬರ್ತೈತೆ ನೋಡಿರಿ. ಆದರೆ ಹೆಂಗೆ ಇದನ್ನು ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಮಾಡಿದರೆ ಆ ಥರ ಮಾಡಬೇಕು. ಆಮೇಲೆ ರಾತ್ರಿ ಮಲ್ಕೊಳ್ಳುವಾಗ ತೆಗೆದಿಡ್ರಿ. ನೀವು ಯಾವಾಗ ಕೆಲಸ ಮಾಡ್ತಿರ್ತಿರಲ್ಲ ಅವಾಗಷ್ಟೇ ಹಾಕ್ಕೊಡ್ರಿ. ಆಮೇಲೆ ಕ್ರಿಸ್ಟಲ್ಸಿಗೆ ರೆಸ್ಪೆಕ್ಟ್ ಕೊಡಿರಿ, ಪ್ರೀತಿ ಕೊಡಿರಿ. ಇದ್ರ ಜೊತೆ ಮಾತಾಡ್ತಾ ಇರಬೇಕು. ನಿಮ್ಮ ಒಳ್ಳೆ ಇಂಟೆನ್ಷನ್ಸ್ ಇದರೊಳಗೆ ಹಾಕಬೇಕು. ಇದನ್ನು ನೀವು ಎದ್ರ ಸಲುವಾಗಿ ಹಾಕ್ಕೊಳಕತ್ತೀರಿ, ಇದರಿಂದ ನಿಮಗೆ ಏನು ಬೇಕು. ಯಾಕಂದರೆ ಇದು ಒಂದು ಸ್ಟೋನು ಸಾಕಾಗುವಷ್ಟು ಕೆಲಸ ಮಾಡ್ತಿರ್ತೈತಿ. ಆ ಸಾಕಾಗುವಷ್ಟು ಸಮಸ್ಯೆಗಳೆಲ್ಲ ನಮ್ಮ ಹತ್ರ ಇರ್ತಾವೆ ಅಂತ ಇರೋಂಗಿಲ್ಲಲ್ಲ, ಒಂದು 3-4 ಇರ್ತಾವೆ. ಅದ್ರೊಳಗೆ ನಮಗೆ ಮತ್ತೆ ಇನ್ನೂ ಜಾಸ್ತಿ ಯಾವುದು ತೊಂದರೆ ಕೊಡ್ತಿರ್ತೈತಿ, ನಮಗೆ ಅದ್ರ ಮೇಲೆ ವರ್ಕ್ ಮಾಡಬೇಕಾಗತ್ತೈತಿ. ಸೊ ನೀವು ಆ ಥರ ಒಳ್ಳೆ ಇಂಟೆನ್ಷನು ನಿಮಗೆ ಏನು ಬೇಕು ಅದನ್ನು ಇದ್ರೊಳಗೆ ಹಾಕಿ ಇದನ್ನು ನೀವು ಯೂಸ್ ಮಾಡಿರಿ. ಸರಿನಾ?